ಡಿ.ಕೆ. ಶಿವಕುಮಾರ್ ನಿಮಗೆ ಕರೆ ಮಾಡಿ ಈಗ ಮಂತ್ರಿ ಸ್ಥಾನಕ್ಕೆ ಆಹ್ವಾನ ಮಾಡಿದ್ದಾರೆ ಸರ್ ಪದಗ್ರಹಣಕ್ಕೆ. ಅಲ್ಲ, ಬಹಳ ಸಂತೋಷ ಅನಿಸ್ತಾ ಇದೆ. ಎಲ್ಲರೂ ಕೂಡ ನಮ್ಮ ಎಲ್ಲ ವರಿಷ್ಠರು, ನಮ್ಮವರೆಲ್ಲ ಅಭಿಮಾನಿಗಳು, ಎಲ್ಲರೂ ಧರಮ್ ಸಿಂಗ್ ಸಾಹೇಬ್ರ ಅಭಿಮಾನಿಗಳು ಎಲ್ಲರೂ ನಾವು ಬಹಳ ಆತರದಿಂದ ಕಾಯ್ತಾ ಇದ್ವಿ ಯಾವಾಗ ನಮಗೆ ಒಂದು ಕರೆ ಬರ್ತದಂತ. ಇವಾಗ ಮಾನ್ಯ ಮುಖ್ಯಮಂತ್ರಿಯವರು ನೇರವಾಗಿ ಕರೆ ಮಾಡಿದ್ದಾರೆ ಅಂದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ. ಕಲಬುರಗಿ ಭಾಗದಲ್ಲಿ ಅಜಯ್ ಸಿಂಗ್ ಅವರು ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಏನು ಕಾರಣವನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನಿಮ್ಮನ್ನು ಪರಿಗಣಿಸಿದ್ದಾರೆ ಮಂತ್ರಿ ಸ್ಥಾನಕ್ಕೆ ಅಂತ ಸರ್? ಏನ್ ಕಾರಣ, ಏನ್ ರೀಸನ್ ಇಟ್ಕೊಂಡು ನಿಮ್ಮನ್ನು ಪರಿಗಣಿಸಿದ್ದಾರೆ ಮಂತ್ರಿ ಸ್ಥಾನಕ್ಕೆ ಅಂತ ಸರ್? ಎಲ್ಲ ಒಂದು ರೀತಿಯಿಂದ ನಾವು ಮಾಡಿರುವಂತಹ ನಮ್ಮ ಕಾರ್ಯವೈಖರಿ, ನಾವು ಮಾಡಿರುವಂತಹ ಒಂದು ಕೆಲಸ, ಹಿಂದೆ ಇರ್ತಕ್ಕಂಥ ನಾನು ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ, ಚೀಫ್ ವಿಪ್ ಆಗಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಮಾಡಿರುವಂತಹ ಒಂದು ಕೆಲಸವನ್ನು ಗಣನೆಯಲ್ಲಿಟ್ಟುಕೊಂಡು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೇವೆ. ಯಾವ ಖಾತೆ ಬಗ್ಗೆ ನಿರೀಕ್ಷೆ ಹೊಂದಿದ್ದೀರಿ ಸರ್? ತಾವು ಯುವಕರಾಗಿದ್ದೀರಿ, ಯುವ ಸಮುದಾಯ ಯಾವಕಂದ್ರೆ ಸಾಕಷ್ಟು ನಿರೀಕ್ಷೆ ಇದೆ. ಅದ್ರ ಬಗ್ಗೆ ನಾನು ವಿಚಾರ ಮಾಡಿಲ್ಲ. ಎಷ್ಟು ಖುಷಿ ಆಗ್ತಾ ಇದೆ ಸರ್ ಈ ಒಂದು ವಿಚಾರ, ಮಂತ್ರಿ ಆಗುವಂತ ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್? ಈ ಹಿಂದೆ ಅಜಯ್ ಸಿಂಗ್ ಅವರು ಆಗ್ಬೇಕಾಗಿತ್ತು ಎಲ್ಲ ಒಂದ್ ಕಡೆ, ಆದ್ರೆ ಕೊನೆಯ 2 ವರ್ಷದಲ್ಲಿ ಅವಕಾಶ ಮಾಡಿಕೊಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಎಲ್ಲ ಸಂತೋಷ ಅನಿಸ್ತಾ ಇದೆ. ಧನ್ಯವಾದಗಳು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜಿಬಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡಿ.ಕೆ. ಶಿವಕುಮಾರ್ ನಿಮಗೆ ಕರೆ ಮಾಡಿ ಈಗ ಮಂತ್ರಿ ಸ್ಥಾನಕ್ಕೆ ಆಹ್ವಾನ ಮಾಡಿದ್ದಾರೆ ಸರ್ ಪದಗ್ರಹಣಕ್ಕೆ. ಅಲ್ಲ, ಬಹಳ ಸಂತೋಷ ಅನಿಸ್ತಾ ಇದೆ. ಎಲ್ಲರೂ ಕೂಡ ನಮ್ಮ ಎಲ್ಲ ವರಿಷ್ಠರು, ನಮ್ಮವರೆಲ್ಲ ಅಭಿಮಾನಿಗಳು, ಎಲ್ಲರೂ ಧರಮ್ ಸಿಂಗ್ ಸಾಹೇಬ್ರ ಅಭಿಮಾನಿಗಳು ಎಲ್ಲರೂ ನಾವು ಬಹಳ ಆತರದಿಂದ ಕಾಯ್ತಾ ಇದ್ವಿ ಯಾವಾಗ ನಮಗೆ ಒಂದು ಕರೆ ಬರ್ತದಂತ. ಇವಾಗ ಮಾನ್ಯ ಮುಖ್ಯಮಂತ್ರಿಯವರು ನೇರವಾಗಿ ಕರೆ ಮಾಡಿದ್ದಾರೆ ಅಂದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ. ಕಲಬುರಗಿ ಭಾಗದಲ್ಲಿ ಅಜಯ್ ಸಿಂಗ್ ಅವರು ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಏನು ಕಾರಣವನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನಿಮ್ಮನ್ನು ಪರಿಗಣಿಸಿದ್ದಾರೆ ಮಂತ್ರಿ ಸ್ಥಾನಕ್ಕೆ ಅಂತ ಸರ್? ಏನ್ ಕಾರಣ, ಏನ್ ರೀಸನ್ ಇಟ್ಕೊಂಡು ನಿಮ್ಮನ್ನು ಪರಿಗಣಿಸಿದ್ದಾರೆ ಮಂತ್ರಿ ಸ್ಥಾನಕ್ಕೆ ಅಂತ ಸರ್? ಎಲ್ಲ ಒಂದು ರೀತಿಯಿಂದ ನಾವು ಮಾಡಿರುವಂತಹ ನಮ್ಮ ಕಾರ್ಯವೈಖರಿ, ನಾವು ಮಾಡಿರುವಂತಹ ಒಂದು ಕೆಲಸ, ಹಿಂದೆ ಇರ್ತಕ್ಕಂಥ ನಾನು ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ, ಚೀಫ್ ವಿಪ್ ಆಗಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಮಾಡಿರುವಂತಹ ಒಂದು ಕೆಲಸವನ್ನು ಗಣನೆಯಲ್ಲಿಟ್ಟುಕೊಂಡು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೇವೆ. ಯಾವ ಖಾತೆ ಬಗ್ಗೆ ನಿರೀಕ್ಷೆ ಹೊಂದಿದ್ದೀರಿ ಸರ್? ತಾವು ಯುವಕರಾಗಿದ್ದೀರಿ, ಯುವ ಸಮುದಾಯ ಯಾವಕಂದ್ರೆ ಸಾಕಷ್ಟು ನಿರೀಕ್ಷೆ ಇದೆ. ಅದ್ರ ಬಗ್ಗೆ ನಾನು ವಿಚಾರ ಮಾಡಿಲ್ಲ. ಎಷ್ಟು ಖುಷಿ ಆಗ್ತಾ ಇದೆ ಸರ್ ಈ ಒಂದು ವಿಚಾರ, ಮಂತ್ರಿ ಆಗುವಂತ ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್? ಈ ಹಿಂದೆ ಅಜಯ್ ಸಿಂಗ್ ಅವರು ಆಗ್ಬೇಕಾಗಿತ್ತು ಎಲ್ಲ ಒಂದ್ ಕಡೆ, ಆದ್ರೆ ಕೊನೆಯ 2 ವರ್ಷದಲ್ಲಿ ಅವಕಾಶ ಮಾಡಿಕೊಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಎಲ್ಲ ಸಂತೋಷ ಅನಿಸ್ತಾ ಇದೆ. ಧನ್ಯವಾದಗಳು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜಿಬಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡಿ.ಕೆ. ಶಿವಕುಮಾರ್ ನಿಮಗೆ ಕರೆ ಮಾಡಿ ಈಗ ಮಂತ್ರಿ ಸ್ಥಾನಕ್ಕೆ ಆಹ್ವಾನ ಮಾಡಿದ್ದಾರೆ ಸರ್ ಪದಗ್ರಹಣಕ್ಕೆ. ಅಲ್ಲ, ಬಹಳ ಸಂತೋಷ ಅನಿಸ್ತಾ ಇದೆ. ಎಲ್ಲರೂ ಕೂಡ ನಮ್ಮ ಎಲ್ಲ ವರಿಷ್ಠರು, ನಮ್ಮವರೆಲ್ಲ ಅಭಿಮಾನಿಗಳು, ಎಲ್ಲರೂ ಧರಮ್ ಸಿಂಗ್ ಸಾಹೇಬ್ರ ಅಭಿಮಾನಿಗಳು ಎಲ್ಲರೂ ನಾವು ಬಹಳ ಆತರದಿಂದ ಕಾಯ್ತಾ ಇದ್ವಿ ಯಾವಾಗ ನಮಗೆ ಒಂದು ಕರೆ ಬರ್ತದಂತ. ಇವಾಗ ಮಾನ್ಯ ಮುಖ್ಯಮಂತ್ರಿಯವರು ನೇರವಾಗಿ ಕರೆ ಮಾಡಿದ್ದಾರೆ ಅಂದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ. ಕಲಬುರಗಿ ಭಾಗದಲ್ಲಿ ಅಜಯ್ ಸಿಂಗ್ ಅವರು ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಏನು ಕಾರಣವನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನಿಮ್ಮನ್ನು ಪರಿಗಣಿಸಿದ್ದಾರೆ ಮಂತ್ರಿ ಸ್ಥಾನಕ್ಕೆ ಅಂತ ಸರ್? ಏನ್ ಕಾರಣ, ಏನ್ ರೀಸನ್ ಇಟ್ಕೊಂಡು ನಿಮ್ಮನ್ನು ಪರಿಗಣಿಸಿದ್ದಾರೆ ಮಂತ್ರಿ ಸ್ಥಾನಕ್ಕೆ ಅಂತ ಸರ್? ಎಲ್ಲ ಒಂದು ರೀತಿಯಿಂದ ನಾವು ಮಾಡಿರುವಂತಹ ನಮ್ಮ ಕಾರ್ಯವೈಖರಿ, ನಾವು ಮಾಡಿರುವಂತಹ ಒಂದು ಕೆಲಸ, ಹಿಂದೆ ಇರ್ತಕ್ಕಂಥ ನಾನು ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ, ಚೀಫ್ ವಿಪ್ ಆಗಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಮಾಡಿರುವಂತಹ ಒಂದು ಕೆಲಸವನ್ನು ಗಣನೆಯಲ್ಲಿಟ್ಟುಕೊಂಡು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೇವೆ. ಯಾವ ಖಾತೆ ಬಗ್ಗೆ ನಿರೀಕ್ಷೆ ಹೊಂದಿದ್ದೀರಿ ಸರ್? ತಾವು ಯುವಕರಾಗಿದ್ದೀರಿ, ಯುವ ಸಮುದಾಯ ಯಾವಕಂದ್ರೆ ಸಾಕಷ್ಟು ನಿರೀಕ್ಷೆ ಇದೆ. ಅದ್ರ ಬಗ್ಗೆ ನಾನು ವಿಚಾರ ಮಾಡಿಲ್ಲ. ಎಷ್ಟು ಖುಷಿ ಆಗ್ತಾ ಇದೆ ಸರ್ ಈ ಒಂದು ವಿಚಾರ, ಮಂತ್ರಿ ಆಗುವಂತ ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್? ಈ ಹಿಂದೆ ಅಜಯ್ ಸಿಂಗ್ ಅವರು ಆಗ್ಬೇಕಾಗಿತ್ತು ಎಲ್ಲ ಒಂದ್ ಕಡೆ, ಆದ್ರೆ ಕೊನೆಯ 2 ವರ್ಷದಲ್ಲಿ ಅವಕಾಶ ಮಾಡಿಕೊಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಎಲ್ಲ ಸಂತೋಷ ಅನಿಸ್ತಾ ಇದೆ. ಧನ್ಯವಾದಗಳು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜಿಬಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.